SC/ST ಗಳಿಗೆ ಮೀಸಲಾತಿ ಅಂತ ಏನಿದೆಯೋ, ದಲಿತರ ಮೀಸಲಾತಿ, ಅದು ಪ್ರತಿ 10 ವರ್ಷಕ್ಕೊಮ್ಮೆ ತಿದ್ದುಪಡಿ ಆಗಬೇಕು. ಇದರ ಒಂದು ತಿದ್ದುಪಡಿ ನರೇಂದ್ರ ಮೋದಿ ಅವರ ಕಾಲದಲ್ಲಿ 10 ವರ್ಷ ಮೀಸಲಾತಿಯನ್ನ ಎಕ್ಸ್ಟೆಂಡ್ ಮಾಡಿರುವ ತಿದ್ದುಪಡಿಯೂ ಸೇರಿ 8 ತಿದ್ದುಪಡಿ ನರೇಂದ್ರ ಮೋದಿ ಅವರದ್ದಾಗಿದೆ. ಆದ್ರೆ ಗೂಬೆ ಕೂರಿಸೋದು ಏನಿದೆ ಅಂತಂದ್ರೆ, ನರೇಂದ್ರ ಮೋದಿ ಬಂದಿರೋದೇ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಅಂತ. ಆದ್ರೆ ಸಂವಿಧಾನದ ಕುರಿತಂತೆ ಮಾತನಾಡೋದಾದ್ರೆ, ಸಂವಿಧಾನದ ಮಾನಾಪಹರಣ ಮತ್ತು ಬಾಬಾ ಸಾಹೇಬರ ಅವಮಾನ ನಡೆದಿದ್ದು ಎಮರ್ಜೆನ್ಸಿಯ ಕಾಲದಲ್ಲಿ ಅಂತ. ಸಂವಿಧಾನದ ಮಾನಾಪಹರಣ ಅಂತ ನಾನು ಈ ಪದವನ್ನು ಬಳಸಿದ್ದೀನಿ. ಸಂವಿಧಾನದ ಮಾನ ಅಂದ್ರೆ ಯಾವುದು ಗೊತ್ತಾ? ಅದರ ಪ್ರಿಯಾಂಬಲ್, ಅದರ ಮಾನ. ಸಂವಿಧಾನದ ಒಟ್ಟಾರೆ ಆಶಯವನ್ನ ಪುಟ್ಟದಾಗಿ ಇಷ್ಟು ವರ್ಡಿಂಗ್ಸ್ಗಳಲ್ಲಿ ತುಂಬಾ ಸುಂದರವಾಗಿ ಬಾಬಾ ಸಾಹೇಬರು ಮಂಡಿಸಿದ್ರು. ಈ ಪ್ರಿಯಾಂಬಲ್ನೇ ತಿದ್ದಿ ಸಂವಿಧಾನದ ಮಾನಾಪಹರಣ ಮಾಡಿದ್ದು ಎಮರ್ಜೆನ್ಸಿಯ ಕಾಲಘಟ್ಟದಲ್ಲಿ. ಕಾಂಗ್ರೆಸ್ಸಿಗರು ಸಂವಿಧಾನವನ್ನ ಕೈಯಲ್ಲಿ ಇಟ್ಕೋಬೇಕಾದ್ರೆ ನಾಚ್ಕೋಬೇಕು. ನಮಗಿದನ್ನು ಮುಟ್ಟುವ ಅಧಿಕಾರ ಇಲ್ಲ, ಇದರ ಮಾನವನ್ನ ಹರಣ ಮಾಡಿದಂತ ಜನ ನಾವು ಅಂತ ನಾಚ್ಕೊಳ್ಬೇಕು. ಇವತ್ತು ಅದನ್ನ ಹಿಡ್ಕೊಂಡು ಪ್ರತಿಭಟನೆಗೆ ನಿಲ್ತ್ಕೊಳ್ತಾರೆ ಅಂತಂದ್ರೆ ಏನ್ ಹೇಳಬೇಕು ಮಿತ್ರರೇ? ಆಮೇಲೆ ಎರಡನೇದು, ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ್ದು ಕಾಂಗ್ರೆಸ್ ಎಮರ್ಜೆನ್ಸಿಯ ಕಾಲದಲ್ಲಿ ಹೆಂಗೆ ಅಂದ್ರೆ, ಬಾಬಾ ಸಾಹೇಬರು ಈ ದೇಶಕ್ಕೆ ಏನೇನು ಕೊಡಬೇಕು ಅಂತ ಅನ್ಕೊಂಡಿದ್ರು ಅದೆಲ್ಲವನ್ನೂ ಕೂಡ ಕಿತ್ತು ಬಿಸಾಕಿದ್ರು. ಅಂಡ್ ಸೆಕೆಂಡ್ ಪಾರ್ಟ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಎಮರ್ಜೆನ್ಸಿಯಲ್ಲಿ ಸಂವಿಧಾನ ನಾವು ತಿದ್ದಿದ್ರೆ, ಸರಿಯಾಗಿ ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳು, ಗೊತ್ತಿರಬೇಕು ನಿಮಗೆ, ಸಂವಿಧಾನ ನಾವು ತಿದ್ದಿದ್ರೆ ಕೋರ್ಟ್ ಕೂಡ ಇದನ್ನ ಪ್ರಶ್ನಿಸುವಂತಿಲ್ಲ. ಸಂವಿಧಾನವನ್ನ ತಿದ್ದುವ ಪರಮಾಧಿಕಾರ ಸಂಸತ್ತಿಗಿದೆಯೇ ಹೊರತು ಕೋರ್ಟ್ಗೆ ಪ್ರಶ್ನೆಯ ಅಧಿಕಾರವೂ ಇಲ್ಲ ಅಂತ ಯಾವುದಕ್ಕೆ ಎಲ್ಲ ಅಧಿಕಾರವನ್ನು ಬಾಬಾ ಸಾಹೇಬರು ಕೊಟ್ಟಿದ್ರೋ ಅದನ್ನು ಕಿತ್ಕೊಂಡಿದ್ದು ಕಾಂಗ್ರೆಸ್ಸು. ಅದು ಅವಮಾನ ಹೌದೋ ಅಲ್ವೋ ಅಂತ ನೀವು ಹೇಳಿ. ಈಗ ನಾನು ಹಿಸ್ಟ್ರಿಗೆ ಬರ್ತೀನಿ. ಇಷ್ಟು ನಿಮ್ಗೊಂದು ಬೇಸಿಕ್ ಕೊಟ್ಟ ನಂತರ ಲೆಟ್ ಮಿ ಗೆಟ್ ಇನ್ ಟು ದ ಹಿಸ್ಟ್ರಿ. ಈ ಹಿಸ್ಟ್ರಿಯ ಕುರಿತಂತೆ ತುಂಬಾ ಜನ ಮಾತಾಡಿದ್ರು, ನಾನು ಅದ್ರ ಬಗ್ಗೆ ಬಹಳ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೂ ಒಂದೊಂದು 2-3 ಸಂಗತಿಗಳನ್ನು ಹೇಳಬೇಕು. 1971ರಲ್ಲಿ ಇಂದಿರಾ ಕಾಂಗ್ರೆಸ್ಸಿಗೆ ಭಾರಿ ವಿಜಯ ಆಯಿತು. 1971ನಲ್ಲಿ 1971ನಲ್ಲಿ ಒಂದು ವಾರ್ ಆಯಿತು ಪಾಕಿಸ್ತಾನದ ಜೊತೆಗೆ. ಆ ಯುದ್ಧದ ನಂತರ ದೊಡ್ಡ ಮಟ್ಟದ ವಿಜಯವನ್ನ ಅವರು ಸಾಧಿಸಿದ್ರು. ವಿಜಯ ಹೇಗೆ ಅಂತಂದ್ರೆ, 518 ಸೀಟುಗಳಲ್ಲಿ, ಪ್ರಾಬಬಲಿ 518ರಲ್ಲಿ 352 ಸೀಟನ್ನ ಇಂದಿರಾ ಗಾಂಧಿ ಪಡ್ಕೊಂಡ್ರು. ಇಟ್ ವಾಸ್ ಗ್ರೇಟ್ ಮೆಜಾರಿಟಿ. ಈ ಮೆಜಾರಿಟಿ ಬಂದ ಮೇಲೆ ಹೇಗಾಯ್ತು, ಪೂರ್ಣ ಪ್ರಮಾಣದ ಬಹುಮತ ಬಂದ ತಕ್ಷಣ ಇಂದಿರಾ ಗಾಂಧಿ ಅಕ್ಷರಶಃ ಡಿಕ್ಟೇಟರ್ ಆದ್ರು. 1969ನಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್, ಇಂದಿರಾ ಗಾಂಧಿಯನ್ನ ಕಾಂಗ್ರೆಸ್ ಉಚ್ಚಾಟಿಸಿತ್ತು. ಇಲ್ಲಿರೋ ಬಹಳ ಜನ ಹಿರಿಯರಿಗೆ ಗೊತ್ತಿರಬಹುದು ಅಥವಾ ಮರೆತು ಹೋಗಿರ್ಬೋದು. ಮೂಲ ಕಾಂಗ್ರೆಸ್ ಇಂದಿರಾ ಗಾಂಧಿಯನ್ನ ಕಾಂಗ್ರೆಸ್ ಇಂದ ಆಚೆ ದಬ್ಬಿತ್ತು. ಯಾಕೆ ಅಂತಂದ್ರೆ ಇವರು ಪಾರ್ಟಿಯ ವಿರುದ್ಧ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆಚೆ ದಬ್ಬಿತ್ತು. ಆನಂತರ 1971ನಲ್ಲಿ ಅವರು ಪ್ರಚಂಡ ಬಹುಮತದೊಂದಿಗೆ ಆರಿಸಿಕೊಂಡು ಬಂದ್ರು. ಈ ಆರಿಸಿಕೊಂಡು ಬಂದಾಗ ಆಕೆಗೆ ಏನಾಯ್ತು ಅಂತಂದ್ರೆ, ಆ ಖುಷಿಯಲ್ಲಿ ಆಕೆ ಯಾವ ಮಟ್ಟಿಗೆ ಭ್ರಷ್ಟಾಚಾರವನ್ನ ಮೈ ಮೇಲೆ ಎಳಕೊಂಡ್ರು ಅಂತಂದ್ರೆ, 3 ವರ್ಷದಲ್ಲಿ ಇಂದಿರಾ ಗಾಂಧಿಯ ಸರ್ಕಾರ ಈ ದೇಶದಲ್ಲಿ ಅತ್ಯಂತ ಕೆಟ್ಟ ಅವಮಾನಕ್ಕೆ ತುತ್ತಾಯಿತು. ಅವರ ಭ್ರಷ್ಟಾಚಾರದ ಮೂಲ ಕೇಂದ್ರ ಎಲ್ಲಿತ್ತು ಗೊತ್ತಾ? ಭ್ರಷ್ಟಾಚಾರದ ಮೂಲ ಕೇಂದ್ರ ಎಲ್ಲಿತ್ತು ಗೊತ್ತಾ? ಎಲ್ಲ ದೊಡ್ಡ ದೊಡ್ಡ ನಾಯಕರ ಭ್ರಷ್ಟಾಚಾರದ ಮೂಲ ಕೇಂದ್ರವು ಅವರ ಮನೆಯೊಳಗಿರುತ್ತೆ, ಮಕ್ಕಳು ಮೊಮ್ಮಕ್ಕಳ ರೂಪದಲ್ಲಿರುತ್ತೆ. ಎಲ್ಲ ದೊಡ್ಡ ದೊಡ್ಡ ನಾಯಕರನ್ನು ತೆಗೆದು ನೋಡಿ. ಇಂದಿರಾ ಗಾಂಧಿಯ ದೊಡ್ಡ ಭ್ರಷ್ಟಾಚಾರದ ಮೂಲ ಎಲ್ಲಿತ್ತು ಅಂತಂದ್ರೆ, ಅವರ ಮಗನಾಗಿರುವ ಸಂಜಯ್ ಗಾಂಧಿ ರೂಪದಲ್ಲಿತ್ತು. ಸಂಜಯ್ ಗಾಂಧಿಗೆ ಮಾರುತಿ ಕಾರ್ ಶುರು ಮಾಡುವಂತಂದು ಹುಚ್ಚಿತ್ತು. ಬಹಳ ಜನರಿಗೆ ಇವತ್ತೇನು ಮಾರುತಿ ಕಾರ್ ನೋಡ್ತಿರಲ್ಲ, ಆ ಮಾರುತಿ ಕಾರ್ ಕಂಪನಿಯನ್ನ ಶುರು ಮಾಡಿದ್ದು ಸಂಜಯ್ ಗಾಂಧಿ. ಆ ಮಾರುತಿ ಕಾರ್ನ ಕಂಪನಿಯನ್ನ ಶುರು ಮಾಡ್ಲಿಕ್ಕೋಸ್ಕರ, ಅದಕ್ಕೆ ಜಾಗ ಪಡ್ಕೊಳ್ಳಿಕ್ಕೆ, ಬಂಡವಾಳ ತಗೊಳ್ಳಿಕ್ಕೆ ಎಲ್ಲ ಕಾನೂನುಗಳನ್ನ ನಿಯಮಗಳನ್ನ ಮೀರಿ ಹೇಗೆ ಅವನು ಬೆಳೆದು ನಿಂತು ಬಿಟ್ಟ ಅಂತಂದ್ರೆ, ಸ್ವತಃ ಇಂದಿರಾ ಗಾಂಧಿಗೆ ತನ್ನ ಮಗನನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಲಿಲ್ಲ. ಮಗ ತೊಂದರೆಗೀಡಾಗ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರನ್ನೂ ಎದುರು ಹಾಕೊಂಡು ಆಕೆ ಭ್ರಷ್ಟಾಚಾರದ ದೊಡ್ಡ ಉರುಳನ್ನ ತನಗೆ ತಾನೇ ಸುತ್ತಿಕೊಂಡ್ಲು. ಪರಿಣಾಮ ಅದರ ಎದುರಿಗೆ ನಿಂತಂತ ಜಯಪ್ರಕಾಶ್ ನಾರಾಯಣರು ಈ ದೇಶದ ಒಬ್ಬ ದೊಡ್ಡ ಜನನಾಯಕರಾಗಿ ಹೊರಹೊಮ್ಮಿದ್ರು. ದೊಡ್ಡ ಮಟ್ಟದ ಫಾಲೋವರ್ಸ್ಗಳು ಅವರಿಗೆ ಬಂದ್ರು. ಅವರು ಊರೂರಲ್ಲೂ ಕೂಡ ಇಂದಿರಾ ಗಾಂಧಿಯ ವಿರುದ್ಧ ಭಾಷಣ ಮಾಡ್ಕೊಂಡು ತಿರುಗಾಡ್ತಾ ಇದ್ರು. ಅತ್ತ ಇಂದಿರಾ ಗಾಂಧಿ ಮಗ ಸಂಜಯನಿಗೆ ಶರಣಾಗ್ಬಿಟ್ಟಿದ್ರು. ಇದು ಬೇಸಿಕ್ ಥಾಟ್. ಇದಾದ ನಂತರ ಏನಾಯ್ತು, ಒಂದು ಕೇಸ್ ಇತ್ತು. 1971 ಎಲೆಕ್ಷನ್ ಅಲ್ಲಿ ಇಂದಿರಾ ಗಾಂಧಿ ರಾಯ್ಬರೇಲಿಯಲ್ಲಿ ಎಲೆಕ್ಷನ್ ನಿಂತು ಗೆಲ್ಲುವಾಗ ಶಿ ವನ್ ಬೈ 1,11,000 ವೋಟ್ಸ್. ಅಷ್ಟು ದೊಡ್ಡ ಅಂತರದಿಂದ ಗೆದ್ರು. ಆದ್ರೆ ಅವ್ರ ಎದುರಿಗೆ ನಿಂತಿದ್ದ ರಾಜನಾರಾಯಣ್ ಕೋರ್ಟಿಗೆ ಹೋಗಿ ಏನ್ ಹೇಳಿದ್ರು, ಇವ್ರು ಎಲೆಕ್ಷನ್ ಗೆದ್ದಿದ್ದಾರೆ ನಿಜ,
ಆದ್ರೆ ಎಲೆಕ್ಷನ್ ಗೆಲ್ಲೋದಕ್ಕೆ ಸರ್ಕಾರದ ವ್ಯಕ್ತಿಗಳನ್ನ ಬಳಸ್ಕೊಂಡಿದ್ದಾರೆ. ಹೀಗಾಗಿ ಈಕೆಯನ್ನ ಎಲೆಕ್ಷನ್ ನ ಅಸಿಂಧು ಮಾಡಬೇಕು ಅಂತ ಅಲಹಾಬಾದ್ ಕೋರ್ಟಿಗೆ ಹೋದ್ರು. ಅಲಹಾಬಾದ್ ಕೋರ್ಟ್ ಅಷ್ಟು ಡೀಟೇಲ್ ಅನ್ನು ನೋಡ್ತು. ಸುಮಾರು 3-3.5 ವರ್ಷಗಳ ಕಾಲದ ವಿಶೇಷವಾಗಿರುವಂತ ಚರ್ಚೆ ಅದು. ಚರ್ಚೆಯ ನಂತರ ಅಲಹಾಬಾದ್ ಕೋರ್ಟ್ ಏನ್ ಹೇಳ್ತು ಗೊತ್ತಾ? ನೀವು ಮಾಡಿರೋ ಎಲ್ಲ ಆರೋಪಗಳನ್ನು ಒಪ್ಲಿಕ್ಕಾಗೋದಿಲ್ಲ, ಆದರೆ ಸರ್ಕಾರಿ ನೌಕರರನ್ನ ಇದಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನೋದು ಮಾತ್ರ ನಾವು ಒಪ್ಪಿಕೊಳ್ತೀವಿ. ಹೀಗಾಗಿ ಮುಂದಿನ 6 ವರ್ಷಗಳ ಕಾಲ ಇಂದಿರಾ ಗಾಂಧಿ ತನ್ನ ಪದವಿಯಲ್ಲಿರುವಂತಿಲ್ಲ, ಆಕೆ ಯಾವುದೇ ಗವರ್ನಮೆಂಟ್ ಸ್ಥಾನದಲ್ಲಿ ಇರುವಂತಿಲ್ಲ ಅಂತ ಆಕೆ ಬರ್ಖಾಸ್ತು ಮಾಡಿಬಿಡ್ತು. ಇಮ್ಯಾಜಿನ್ ಮಾಡಿ, ಒಬ್ಬ ಪ್ರಧಾನಿಯನ್ನೋ ಮುಖ್ಯಮಂತ್ರಿಯನ್ನೋ ಕೋರ್ಟು ನಿನಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಬೇರೆಯವ್ರು ಯಾರಾದ್ರೂ ಆದ್ರೆ ಇನ್ ಮುಂದೆ ನಾನು ಅಲ್ಲಿಗೆ ಬರೋದಿಲ್ಲ ಅಂತ ವಾಪಸ್ ಹೋಗ್ಬೇಕು. ಬಟ್ ಇಂದಿರಾ ಗಾಂಧಿ ವಕೀಲರು ಏನ್ ಮಾಡಿದ್ರು ಗೊತ್ತಾ? ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಟೈಮ್ ಕೇಳಿ ಸುಪ್ರೀಂ ಕೋರ್ಟಿಗೆ ಹೋದ್ರು. ಆನ್ 24th ಸುಪ್ರೀಂ ಕೋರ್ಟ್ ಏನ್ ಮಾಡ್ತು? ದ ಸೇಮ್ ಡೇ, ನೆನ್ನೆಯ ದಿನ ಆ ಲೆಕ್ಕಕ್ಕೆ ತಗೊಳ್ಳೋದಾದ್ರೆ ಸುಪ್ರೀಂ ಕೋರ್ಟ್ ಹೇಳ್ತು, ಹೈಕೋರ್ಟ್ ನ ಆರ್ಡರ್ ಸ್ವಲ್ಪ ಹಾರ್ಶ್ ಆಗಿದೆ. ನಾನು ಒಂದೇ ಒಂದು ಹೇಳ್ಬೋದು, ಏನು ಅಂತಂದ್ರೆ, ಆಕೆ ಪ್ರಧಾನಮಂತ್ರಿ ಆಗಿರ್ಬೋದು, ಆದ್ರೆ ಸಂಸತ್ತಿನ ಚರ್ಚೆಯಲ್ಲಿ ಮಾತನಾಡುವಂತಿಲ್ಲ. ಎರಡನೇದು, ವೋಟಿಂಗ್ ಮಾಡುವ ಅಧಿಕಾರ ಆಕೆಗಿಲ್ಲ ಅಂತ. ಮತ್ತೆ ಯಾವ ಲೆಕ್ಕಕ್ಕೆ ಪ್ರಧಾನಮಂತ್ರಿ? ಆಕೆ ಪ್ರಧಾನಮಂತ್ರಿ ಆಗಿರ್ಲಿಕ್ಕೆ ಅಷ್ಟಾದ್ರೂ ರೆಡಿ ಆಗಿದ್ರು. ಆದ್ರೆ 24ಕ್ಕೆ ಹಿಂಗ್ ಮಾಡೋದರ ನಡುವೆ, ಈ 12ರಿಂದ 24ರ 10 ದಿನದ ಗ್ಯಾಪ್ ಇತ್ತಲ್ಲ, ಇಂದಿರಾ ಗಾಂಧಿ ಏನ್ ಮಾಡ್ಬಿಟ್ರು ಅಂತಂದ್ರೆ, ಊರೂರಲ್ಲೂ ಕೂಡ ಕಾಂಗ್ರೆಸ್ ತಂಡವನ್ನು ಬಳಸ್ಕೊಂಡು ಪ್ರತಿಭಟನೆ ಶುರು ಮಾಡಿಸಿದ್ರು. 1700 ಗವರ್ನಮೆಂಟ್ ಬಸ್ಗಳನ್ನ ಉಚಿತವಾಗಿ ಇದಕ್ಕೆ ಹಾಕ್ಲಾಯ್ತು, ಟ್ರೈನ್ಗಳನ್ನ ಫ್ರೀ ಬಿಡ್ಲಾಯ್ತು. ಯಾರ್ಯಾರು ಡೆಲ್ಲಿಗೆ ಬರ್ತಿರೋ ಬನ್ನಿ ಅಂತ ಕರೆಸ್ಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆ ಎಲ್ಲ ಕಡೆ ಮಾಡಿಸಲಾಯ್ತು, ಸೋ ದಟ್ ಕೋರ್ಟ್ ಹೆದರ್ಕೊಳ್ಳಿ ಅಂತ. ಆದ್ರೆ ಸುಪ್ರೀಂ ಕೋರ್ಟ್ ಹೆದರ್ಕೊಳ್ಳಿಲ್ಲ. ನೀನು ಪ್ರಧಾನಮಂತ್ರಿಯಾಗಿ ಇರ್ಬೋದಷ್ಟೇ, ಆದ್ರೆ ನಿನ್ಗೆ ಯಾವುದೇ ಸಂವೈಧಾನಿಕ ಅಧಿಕಾರಗಳು ಇರೋದಿಲ್ಲ ಅಂತ ಹೇಳಿದ ನಂತರ 25ನೇ ತಾರೀಕು ಜಯಪ್ರಕಾಶ್ ನಾರಾಯಣರು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯನ್ನ ರಾಮಲೀಲಾ ಮೈದಾನದಲ್ಲಿ ಯೋಚನೆ ಮಾಡಿದ್ರು. 25ನೇ ತಾರೀಕು ಪ್ರತಿಭಟನೆ ಎಷ್ಟು ಜೋರಾಗಿತ್ತು ಅಂತಂದ್ರೆ, ಇಂದಿರಾ ಗಾಂಧಿ ಗೊತ್ತಾಯ್ತು, ನಾನೇನಾದ್ರೂ ಎಡವಟ್ ಮಾಡಿದ್ರೆ ಜನ ಬಂದು ಅವರೇ ನನ್ನನ್ನು ಇಳಿಸಿಬಿಡ್ತಾರೆ ಅಂತ ಗೊತ್ತಾಯ್ತು. ಏನಿರೋದು ದಾರಿ? ಈಗ ಬೇರೆ ಯಾವುದೂ ದಾರಿ ಇಲ್ಲ, ಒಂದೇ ಒಂದು ದಾರಿ ಇದ್ದಿದ್ದು. ಸಂಜಯ್ ಗಾಂಧಿ ಹೇಳ್ದ, ನಿನಗೆ ಆಡಳಿತ ನಡೆಸ್ಲಿಕ್ಕೆ ಬರಲ್ಲ, ನಾನು ತೋರಿಸ್ತೀನಿ ಇರು ಅಂತ. ಇಂದಿರಾ ಗಾಂಧಿ ಏನ್ ಮಾಡಿದ್ರು ಗೊತ್ತಾ? ಈ ವ್ಯಕ್ತಿ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿಯಾಗಿದ್ದ ಸಿದ್ಧಾರ್ಥ್ ಶಂಕರ್ ರೇ, ಈ ಸಿದ್ಧಾರ್ಥ್ ಶಂಕರ್ ರೇ ಹತ್ರ ಇಂದಿರಾ ಗಾಂಧಿ ಏನ್ ಹೇಳ್ತಾರೆ ಗೊತ್ತಾ? ಆಫ್ಟರ್ ದಿಸ್ 25ರ ಈ ದೊಡ್ಡ ಪ್ರತಿಭಟನೆಯ ನಂತರ, ಭಾರತಕ್ಕೆ ಶಾಕ್ ಟ್ರೀಟ್ಮೆಂಟ್ ಬೇಕಾಗಿದೆ ಅಂತ. ಏನ್ರಿ ಅರ್ಥ ಇದು? ಭಾರತಕ್ಕೆ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ, ಅಂಡ್ ಐ ನೋ ಹೌ ಟು ಗಿವ್ ಇಟ್ ಅಂತ ಸಿದ್ಧಾರ್ಥ್ ಶಂಕರ್ ರೇಗೆ. ಸಿದ್ಧಾರ್ಥ್ ಶಂಕರ್ ರೇ ಆಕೆ ಸಜೆಸ್ಟ್ ಮಾಡ್ತಾರೆ, ಒಂದೇ ಒಂದು ದಾರಿ ಇದೆ ಶಾಕ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ. ಅದು ಏನು ಅಂತಂದ್ರೆ, ತುರ್ತಾಗಿ ಒಂದು ಎಮರ್ಜೆನ್ಸಿಯನ್ನ ಹೇರಬೇಕಾಗಿದೆ. ಆ ಎಮರ್ಜೆನ್ಸಿಯನ್ನ ಹಾಕಿ ಭಾರತವನ್ನ ಟೋಟಲ್ ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕಾಗಿದೆ ಅಂತ ಹೇಳಲಾಯ್ತು ಅಂತ. ಮಿತ್ರ, ಎಮರ್ಜೆನ್ಸಿಯನ್ನ ಹಾಕ್ಬೋದೋ ಬೇಡವೋ ಅನ್ನುವಂಥ ವಿಚಾರಕ್ಕೆ ತುಂಬಾ ದೊಡ್ಡ ಮಟ್ಟದ ಚರ್ಚೆ ಇದೆ. ಭಾರತದಲ್ಲಿ ಇದು ಮೊದಲನೇ ಎಮರ್ಜೆನ್ಸಿ ಅಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ, ನಾವೆಲ್ಲರೂ ಇದೇ ಮೊದಲನೇ ಎಮರ್ಜೆನ್ಸಿ ಅನ್ಕೊಂಡಿದ್ದೀವಿ. ಆದ್ರೆ ಇದಕ್ಕಿಂತಲೂ ಮುಂಚೆ ಪ್ರಾಬಬ್ಲಿ ಶಾಸ್ತ್ರಿಗಳ ಟೈಮ್ನಲ್ಲಿ 1965 ನಲ್ಲಿ ಒಂದು ಎಮರ್ಜೆನ್ಸಿ ಇತ್ತು. ಅದು ಪಾಕಿಸ್ತಾನದ ದಾಳಿಯ ಹೊತ್ತಿನಲ್ಲಿ ಭಾರತವನ್ನ ತಯಾರು ಮಾಡ್ಲಿಕ್ಕೋಸ್ಕರ ಇರುವಂತ ಎಮರ್ಜೆನ್ಸಿ ಇತ್ತು. ಅದಾದ ನಂತರ ಈ ಎಮರ್ಜೆನ್ಸಿ ಬಂದಿದ್ದು. ಈ ಎಮರ್ಜೆನ್ಸಿಗೆ ಯಾವ ಕಾರಣವೂ ಇರಲಿಲ್ಲ. ಇದ್ದಿದ್ದು ಒಂದೇ ಒಂದು ಕಾರಣ, ಇಂದಿರಾ ಗಾಂಧಿ ಪೊಸಿಷನ್ ಬಿಟ್ಟು ಹೋಗಬೇಕು ಅನ್ನೋ ಒಂದು ಕಾರಣ ಬಿಟ್ರೆ ಮತ್ಯಾವ ಕಾರಣವೂ ಇರಲಿಲ್ಲ. ಇಂದಿರಾ ಗಾಂಧಿ ತನ್ನ ಆಪ್ತರಾಗಿರುವಂತ PN ಧರ್ ಜೊತೆ ಸೇರ್ಕೊಂಡು ರಾಷ್ಟ್ರಪತಿಗಳ ಮನೆಗೆ ಹೋದ್ಲು. ರಾಷ್ಟ್ರಪತಿಗಳ ಜೊತೆ ಮಾತನಾಡ್ತಿರ್ಬೇಕಾದ್ರೆ ಧರ್ಗೆ ರಾಷ್ಟ್ರಪತಿ ಒಂದೇ ಮಾತು ಹೇಳಿದ್ರು, ನಿಮ್ ಕ್ಯಾಬಿನೆಟ್ ಅವ್ರನ್ನೆಲ್ಲ ಸೇರಿಸ್ಕೊಂಡು ನಿರ್ಣಯ ತಗೊಳ್ಳಿ, ನೀವೇ ನಿರ್ಣಯ ತಗೋಬೇಡಿ, ತಗೊಂಡು ನನ್ಗೊಂದು ಲೆಟರ್ ಕಳಿಸಿ, ನಾನು ಸೈನ್ ಮಾಡಬಹುದು, ಇಲ್ಲದೆ ಹೋದ್ರೆ ಮಾಡ್ಲಿಕ್ಕೆ ಆಗಲ್ಲ ಅಂತ. ಕ್ಯಾಬಿನೆಟ್ ಇಂದಿರಾ ಗಾಂಧಿ ಕೇರ್ ಮಾಡ್ತಾರೆ ಅನ್ಕೊಂಡಿದ್ದೀರೇನು? ನರೇಂದ್ರ ಮೋದಿ ಡಿಕ್ಟೇಟರ್ ಅಂತ ಎಲ್ಲರೂ ಕರೀತಾರೆ. ಆ ಪುಣ್ಯಾತ್ಮ ಕ್ಯಾಬಿನೆಟ್ ಅಲ್ರಿ, ಏನಾದ್ರೂ ಒಂದು ಮಾಡೋಕ್ಕಿಂತ ಮುಂಚೆ ಈ ದೇಶದ ಸಾಮಾನ್ಯ ಜನರನ್ನು ಕೇಳ್ತಾರೆ, ಮಾಡ್ಲಾ ಇದನ್ನ, ಇದು ಓಕೆನಾ ನಿಮ್ಗೆ, ಹೀಗೆ ಮಾಡ್ಬೋದಾ ಅಂತ. ಟ್ರಿಪಲ್ ತಲಾಕ್ ನಿಷೇಧ ಮಾಡೋಕ್ಕಿಂತ ಮುಂಚೆ ಇಡೀ ದೇಶದಲ್ಲಿ ಒಂದು ಚರ್ಚೆಗೆ ಬಿಟ್ರು, ಮಾಡ್ಬೇಕೋ ಬೇಡವೋ ಅಂತ ನೀವು ಹೇಳಿ ಅಂತ. ದೇಶ ಯಾವಾಗ ಅದರ ಪರವಾಗಿ ಹೇಳಿಕೆಯನ್ನ ಕೊಡ್ತೋ, ಎಲ್ಲರೂ ಪರವಾಗಿ ಮಾತನಾಡ್ತಿದ್ದಾರೆ ಅಂತ ಗೊತ್ತಾಯ್ತೋ, ನರೇಂದ್ರ ಮೋದಿ ಅದನ್ನು ಮಾಡಿದ್ರು. ಒಂದೇ ಒಂದ್ಸಲ ಈ ದೇಶಕ್ಕೆ ಉಪಯೋಗ ಆಗುವಂತ ರೈತರಿಗೆ ಸಂಬಂಧಪಟ್ಟ ಕಾನೂನುಗಳನ್ನ ನರೇಂದ್ರ ಮೋದಿ ತಗೊಂಡು ಬಂದ್ರು. ಎರಡು ರಾಜ್ಯ ಪ್ರತಿಭಟನೆ ಮಾಡ್ತು, ಪಂಜಾಬ್ ಮತ್ತು ಹರಿಯಾಣ. ಇಡೀ ದೇಶದ ಉಳಿದೆಲ್ಲ ರೈತರುಗಳು ಕೂಡ ಇದು ಬೇಕು ಅಂತ ಕೂತಿದ್ರು. 2 ರಾಜ್ಯಗಳು ಪ್ರತಿಭಟನೆ ಮಾಡಿದ್ದಕ್ಕೆ ನರೇಂದ್ರ
ನರೇಂದ್ರ ಮೋದಿ ಏನ್ ಹೇಳಿದ್ರು ಗೊತ್ತಾ? ಬಹುಶಃ ನಾನು ಆತರ ಮಾಡಿದ್ದೀನಿ ಅಂತ ಅನ್ಸುತ್ತೆ, ನನ್ನಿಂದ ಆ ತಪ್ಪನ್ನು ಕ್ಷಮಿಸಿ ಅಂತ ವಾಪಸ್ ತಗೊಂಡ್ರು 3 ಕಾನೂನನ್ನ. ಆದ್ರೆ ಇಂದಿರಾ ಗಾಂಧಿ ಹೇಗೆ, ನನ್ನ ಕ್ಯಾಬಿನೆಟ್ ನಾನೇನು ಕೇಳೋದು ಅಂತ ವಾಪಸ್ ಬಂದ್ರು. ವಾಪಸ್ ಬಂದು ಒಂದು ಲೆಟರ್ ಅಲ್ಲಿ ರೆಕಮೆಂಡೇಶನ್ ಲೆಟರ್ ತಗೊಂಡ್ರು ಗೃಹ ಸಚಿವರದು. ಅಲ್ಲಿವರೆಗೂ ಗೃಹ ಸಚಿವರಿಗೆ ಏನೂ ಗೊತ್ತಿಲ್ಲ. ರೆಕಮೆಂಡೇಶನ್ ಲೆಟರ್ ಹೆಂಗಿತ್ತು ಗೊತ್ತಾ? ಗೃಹ ಸಚಿವರ ಲೆಟರ್ ಹೆಡ್ ಕೂಡ ಇರಲಿಲ್ಲ. ಗೃಹ ಸಚಿವರು ವೈಟ್ ಪೇಪರ್ ಮೇಲೆ ದೇಶದ ಆಂತರಿಕ ಸ್ಥಿತಿ ಬಿಗಡಾಯಿಸಿದೆ, ಹೀಗಾಗಿ ಏನ್ ನಿರ್ಣಯ ಬೇಕಿದ್ರು ತೆಗೆದುಕೊಳ್ಬಹುದು ಅಂತ ತಗೊಂಡ್ರು. ಅದರ ಆಧಾರದ ಮೇಲೆ ಒಂದು ಲೆಟರ್ನ ಇಂದಿರಾ ಗಾಂಧಿ ತನ್ನ PA ಧರ್ ಮೂಲಕ ಇವ್ರಿಗೆ ಕಳಿಸ್ಕೊಟ್ರು. ಅಶೋಕ್ ಅವರು ಉಲ್ಲೇಖ ಮಾಡಿದ್ರಲ್ಲ, ಆ ಚಿತ್ರ ಇದೆ. ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅವರು ಅರ್ಧ ರಾತ್ರಿ ಅದಕ್ಕೆ ಸೈನ್ ಮಾಡಿದ್ರಂತೆ. ಮೋರ್ ದೆನ್ ಪ್ರಾಬಬಲಿ 12 ಗಂಟೆ ದಾಟಿತ್ತು, ಸೈನ್ ಮಾಡಿದ್ರು. ಈ ಕಾರ್ಟೂನ್ ಅನ್ನ ಬೇಕಂತ ಬರೆದ್ರು. ಯಾಕೆ ಅಂತಂದ್ರೆ ಅರ್ಧ ರಾತ್ರಿಯಲ್ಲಿ ಸ್ನಾನ ಮಾಡ್ತಿದ್ದ ಮನುಷ್ಯನ್ ಎಬ್ಬಿಸ್ಬಿಟ್ಟು ಸೈನ್ ಮಾಡು ಅಂತ, ಭಾರತದ ಎಮರ್ಜೆನ್ಸಿಗೆ ಹೀಗೆ ಸೈನ್ ಮಾಡಿಸಿದ್ದು ಅಂತ. ಆವತ್ತಿನ ದಿನ ತುಂಬಾ ಪಾಪ್ಯುಲರ್ ಆಗಿದ್ದಂತ ಕಾರ್ಟೂನ್ ಇದು. ಆ ರೀತಿ ಎಮರ್ಜೆನ್ಸಿ ಬಿತ್ತು. ಮಿತ್ರ, ರಾತ್ರಿ 12 ಗಂಟೆಗೆ ಎಮರ್ಜೆನ್ಸಿ ಬಿದ್ದಿದೆ. ಇಂಟ್ರೆಸ್ಟಿಂಗ್ ಪಾರ್ಟ್ ಏನ್ ಗೊತ್ತಾ? ಎಮರ್ಜೆನ್ಸಿ ಬಿದ್ದಿದೆ ಅಂತ ಹೋಮ್ ಮಿನಿಸ್ಟ್ರಿ ಗೊತ್ತಿರಲಿಲ್ಲ, ಎಮರ್ಜೆನ್ಸಿ ಬಿದ್ದಿದೆ ಅಂತ ಲಾ ಮಿನಿಸ್ಟ್ರಿ ಗೊತ್ತಿರಲಿಲ್ಲ, ಎಮರ್ಜೆನ್ಸಿ ಬಿದ್ದಿದೆ ಅಂತ ಕ್ಯಾಬಿನೆಟ್ ಸೆಕ್ರೆಟರಿ ಗೊತ್ತಿರಲಿಲ್ಲ. ಕ್ಯಾಬಿನೆಟ್ ಸೆಕ್ರೆಟರಿಯ ಮಹತ್ವ ಏನು ಅಂತ ನನಗೆ ನಿಮಗೆ ಅರ್ಥ ಆಗೋದು ಕಷ್ಟ. ನೀವು ಮಿನಿಸ್ಟ್ರಿಗಳನ್ನು ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಜವಾಬ್ದಾರಿ ಅವರದ್ದಾಗಿರುತ್ತೆ ಅಂತ. ಕ್ಯಾಬಿನೆಟ್ ಸೆಕ್ರೆಟರಿ ಗೊತ್ತಿರಲಿಲ್ಲ. ಆಪ್ತ ವಲಯದವರಿಗೆ ಕೆಲವರಿಗೆ ಅವರಿಗೆ ಎಮರ್ಜೆನ್ಸಿ ಬಿದ್ದ ಮೇಲೆ ಹೇಳಲಾಯ್ತು ತುರ್ತಾಗಿ ಮೀಟಿಂಗಿಗೆ ಬರಬೇಕು ಅಂತ. ಏನು ಅಂತ ಗೊತ್ತಿಲ್ಲ. ಕ್ಯಾಬಿನೆಟ್ ಸೆಕ್ರೆಟರಿಯನ್ನ ಮೀಟಿಂಗಿಗೆ ಬರಬೇಕು ಅಂತ ಬೆಳಗ್ಗೆ 6 ಗಂಟೆಗೆ ಕರೆದ್ರು. ಅವ್ರು ಹೇಳ್ಕೊಳ್ತಾರೆ, ನಾನು 6:15 ಹೋದೆ, ನಾನು ಹೋಗೋದ್ರೊಳಗೆ ಮೀಟಿಂಗ್ ಶುರುವಾಗಿತ್ತು ಅಂತಂದ್ರೆ, ಇವ್ರು ಬರೋಕ್ಕಿಂತ ಮುಂಚೆ ಮೀಟಿಂಗ್ ಶುರು ಮಾಡಿ ಆಮೇಲೆ ಇವ್ರಿಗೆ ಫೋನ್ ಮಾಡಿ ಕರೆದಿದ್ದಾರೆ ಬನ್ನಿ ಅಂತ. ಇದು ಎಮರ್ಜೆನ್ಸಿಯ ಸ್ಟೈಲ್. ಇದರ ಪರಿಣಾಮ, ಮೊದಲನೇ ನಿರ್ಧಾರ ಏನ್ ಗೊತ್ತೇನು? ಪತ್ರಿಕೆ ಮುದ್ರಣಾಲಯಗಳಿಗೆ, ಇಲ್ಲಿ ಮಾಧ್ಯಮದವರು ಬಹಳ ಜನ ಇದ್ದಾರೆ, ಆ ಕಾರಣಕ್ಕೋಸ್ಕರ ಇದನ್ನು ನಾನು ಹೇಳಲೇಬೇಕು ವಿಶೇಷವಾಗಿ. ಪತ್ರಿಕೆ ಮುದ್ರಣಾಲಯಗಳಿಗೆ ಕರೆಂಟ್ ಕೊಡಬಾರದು ಅನ್ನೋದು ಮೊದಲನೇ ನಿರ್ಧಾರ. ಕರೆಂಟ್ ಕೊಟ್ರೆ ಎಮರ್ಜೆನ್ಸಿ ಬಿದ್ದಿದೆ ಅಂತ ಅವ್ರು ಪ್ರಿಂಟ್ ಮಾಡಿಬಿಡ್ತಾರೆ. ಪ್ರಿಂಟ್ ಮಾಡಿ ತಮಗೆ ಬೇಕಾದಂತೆ ಮಾಡಿ ಜನರನ್ನು ಭಡಕಾಯಿಸ್ತಾರೆ ಅಂತ ಪತ್ರಿಕೆನೇ ಪ್ರಿಂಟ್ ಆಗದೆ ಇರೋ ತರ ಮಾಡಬೇಕು ಅಂತ ಮೊದಲನೇ ಕಂಡೀಷನ್ನು. ಎರಡನೇದು, ಸಂಜಯ್ ಗಾಂಧಿ ಹೇಳ್ತಾನೆ, ಉಚ್ಚ ನ್ಯಾಯಾಲಯಗಳನ್ನ ನಾನು ತೆರೀಲಿಕ್ಕೆ ಬಿಡೋದಿಲ್ಲ. ಇನ್ನು ಮುಂದೆ ಉಚ್ಚ ನ್ಯಾಯಾಲಯಗಳು, ಹೈಕೋರ್ಟ್ಗಳು ಸ್ಟಾಪ್, ಯಾರೂ ಹೈಕೋರ್ಟಿಗೆ ಹೋಗುವಂತಿಲ್ಲ. ಯಾಕೆ? ಅಲಹಾಬಾದ್ ಉಚ್ಚ ನ್ಯಾಯಾಲಯ ನಮ್ಮಮ್ಮನ ವಿರುದ್ಧ ಮಾತನಾಡಿದೆಯಲ್ಲ, ದೇಶದ ಯಾವ ಉಚ್ಚ ನ್ಯಾಯಾಲಯವೂ ಇನ್ನು ಮುಂದೆ ಬಾಗಿಲು ತೆರೆದೇ ಇರೋ ತರ ಮಾಡ್ತೀನಿ ಅಂತ 2 ನಿರ್ಣಯಗಳಿಗೆ ಒಪ್ಪಿಗೆ ಕೊಡ್ಲಿಕ್ಕೆ ಹೋದ್ರು. ಆಗ ಸಿದ್ಧಾರ್ಥ್ ಶಂಕರ್ ರೇ ಬಂದು ಅವ್ರ ತಾಯಿ ಇಂದಿರಾ ಗಾಂಧಿ ಹೇಳ್ತಾರೆ, ಈ ಎರಡೂ ಕೂಡ ಡೇಂಜರಸ್ ಮೂವ್ ಆಗುತ್ತೆ, ಯಾವ ಕಾರಣಕ್ಕೂ ಮಾಡಬಾರದು ಅಂತಂದಾಗ ಅವನು ಹೇಳ್ತಾನೆ, ಸಂಜಯ್ ಗಾಂಧಿ ನಿಮ್ಗೆ ರೂಲ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ, ಭಾರತ ನಾನ್ ರೂಲ್ ಮಾಡಿ ತೋರಿಸ್ತೀನಿ, ಬಾಯಿ ಮುಚ್ಕೊಂಡಿರಿ ಅಂತ. ಬಟ್ ಸಿದ್ಧಾರ್ಥ್ ಶಂಕರ್ ರೇ ಕನ್ವಿನ್ಸ್ ಮಾಡ್ತಾರೆ ಇಂದಿರಾ ಗಾಂಧಿನ. ಹೀಗಾಗಿ 2ನೇ ರೂಲ್ ಅವಾಯ್ಡ್ ಆಗುತ್ತೆ, ಆದ್ರೆ ಮೊದಲನೇ ರೂಲ್ ಹಾಗೆ ಉಳ್ಕೊಳ್ಳುತ್ತೆ. ಎಮರ್ಜೆನ್ಸಿ ಲಾಗೂ ಆದ ಮರುದಿನ ದೆಹಲಿಯಲ್ಲಿ ಪ್ರಾಬಬಲಿ ಸ್ಟೇಟ್ಸ್ಮನ್ ತರದ 1-2 ಪತ್ರಿಕೆ ಬಿಟ್ರೆ ಇನ್ಯಾವ ಪತ್ರಿಕೆಯನ್ನು ಪ್ರಿಂಟೇ ಆಗ್ಲಿಲ್ಲ. ಯಾಕೆ ಅಂದ್ರೆ ಪ್ರಿಂಟ್ ಆಗ್ಲಿ ಕರೆಂಟೇ ಇರಲಿಲ್ಲ. ಹೆಂಗಿತ್ತು ನೋಡಿ. ದಿಸ್ ಈಸ್ ಹೌ ಎಮರ್ಜೆನ್ಸಿ ವಾಸ್. ಅರ್ಥ ಆಗೋದು ಎಷ್ಟು ಕಷ್ಟ ಆಗುತ್ತಲ್ಲ. ಈಸ್ ಇಟ್ ಪಾಸಿಬಲ್ ಅಂತ ನಾವು ಕೇಳ್ತೀವಿ. ಏನ್ ಸಿಂಪಲ್ ಇತ್ತಪ್ಪ, ಒಂದು ಇಮೇಲ್ ಮಾಡಿ ಎಲ್ಲ ಕಡೆ ಕಳ್ಸಿಕೊಟ್ಟಿದ್ರೆ ಪ್ರಿಂಟ್ ಮಾಡ್ತಿದ್ರು, ಇಮೇಲ್ ಇರ್ಲಿಲ್ಲ ರೀ. ಆಗ ಏನ್ ಮಾಡೋದಪ್ಪ, ಮೊಬೈಲಲ್ಲಿ ಫೋನ್, ಮೊಬೈಲ್ ಇರ್ಲಿಲ್ಲ ರೀ. ಅವತ್ತಿನ ದಿನ ಹೆಂಗಿತ್ತು ಅಂತಂದ್ರೆ ಪ್ರತಿಯೊಂದು ಅಚ್ಚಿನ ಮೊಳೆಗಳನ್ನ ಜೋಡಿಸಿ ಪ್ರಿಂಟ್ ಮಾಡಬೇಕಿತ್ತು. ಕರೆಂಟ್ ಇಲ್ಲ ಅಂತಂದ್ರೆ ಎಲ್ಲವೂ ಏನೂ ಕೆಲಸ ಆಗದೆ ಇರುವಂತ ಸ್ಥಿತಿ ಇತ್ತು. ಅಂತ ಸ್ಥಿತಿಯಲ್ಲಿ ತಗೊಂಡೋದ್ರು. ಅದಾದ್ಮೇಲೆ ಇಂದಿರಾ ಗಾಂಧಿ ಏನ್ ಮಾಡಿದ್ರು ಅಂದ್ರೆ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿ ಕಾಂಗ್ರೆಸ್ ಮಂತ್ರಿ ಸ್ಮರಣ್ ಸಿಂಗ್ ನೇತೃತ್ವದಲ್ಲಿ ಸಂವಿಧಾನ ಪರಾಮರ್ಶೆಗೆ ಒಂದು ಸಮಿತಿ ಮಾಡಿದ್ರು. ಈ ಸ್ಮರಣ್ ಸಿಂಗ್ ಸಮಿತಿಯಲ್ಲಿ ಯಾರು ಇದ್ರು ಗೊತ್ತಾ? ಅಟಲ್ ಬಿಹಾರಿ ವಾಜಪೇಯಿ ಸಮಿತಿ ಮಾಡಿದಾಗ ಕಾಂಗ್ರೆಸ್ ಲೀಡರು ಇದ್ರು, ಅವರು ಸಮಿತಿ ಮಾಡಿದಾಗ ಒಳ್ಳೆ ಪತ್ರಕರ್ತರುಗಳಿದ್ರು, ಅವರು ಸಮಿತಿ ಮಾಡಿದಾಗ ಜಸ್ಟಿಸ್ಗಳಿದ್ರು. ಈಕೆ ಸಮಿತಿ ಮಾಡಿದಾಗ ಯಾರಿದ್ರು ಅಂದ್ರೆ ಸ್ಮರಣ್ ಸಿಂಗ್ ಹೆಡ್ ಮಾಡಿದ್ರು. ಕಾಂಗ್ರೆಸ್ನ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಪ್ರಮುಖರಿದ್ರು, ಅನೇಕ ರಾಜ್ಯಗಳ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿದ್ರು, ಮತ್ತು ಗಾಂಧಿಗಳು ಯಾರ್ಯಾರು ಆಪ್ತರಿದ್ರೋ ಅವರು ಈ ಸಮಿತಿಯಲ್ಲಿ ಕೂತ್ರು. ಅವರು ವರದಿ ಏನ್ ಕೊಟ್ರು ಗೊತ್ತಾ? ಏನೇನ್ ರಿಪೇರಿ ಮಾಡಬೇಕು ಸಂವಿಧಾನದಲ್ಲಿ ಅಂತ. ಸಂವಿಧಾನದ ಪರಾಮರ್ಶೆಯ ಬಗ್ಗೆ, ತಿದ್ದುಪಡಿಯ ಬಗ್ಗೆ, ಬದಲಾಯಿಸುವ ಕುರಿತಂತೆ ಮಾತನಾಡೋರು ಒಂದು ಕ್ಷಣ ಕೇಳಬೇಕು. ಅವ್ರು ರಿಪೋರ್ಟ್ ಕೊಟ್ಟರು. ಸಂವಿಧಾನದ ಪ್ರಿಯಾಂಬಲ್ ನ ಚೇಂಜ್ ಮಾಡಬೇಕು. ಸಂವಿಧಾನದಲ್ಲಿ ಆರ್ಟಿಕಲ್ 31, 31C, 39, 55, 74, 77, 81, 82, 83, 100, 102, 103, 105, 118, 145, 150, 166 ಎಲ್ಲ ಆರ್ಟಿಕಲ್ ಚೇಂಜ್ ಮಾಡಿ ಅಂತ. ಆಲ್ಮೋಸ್ಟ್ ನಾನು ಪಟ್ಟಿ ಮಾಡಿದ್ದೀನಿ.
ಒಂದು 60ರಿಂದ 70 ಆರ್ಟಿಕಲ್ಗಳನ್ನು ಬದಲಾಯಿಸಿ ಅಂತ, ಇಡೀ ಸಂವಿಧಾನವನ್ನೇ ಚೇಂಜ್ ಮಾಡಿ ಅಂತ ಈ ಸಮಿತಿ ರಿಪೋರ್ಟ್ ಕೊಡ್ತು. ಸಂವಿಧಾನವನ್ನ ಬದಲಾಯಿಸಿ ಅಂತ ಮಾತಾಡಿದ್ದು, ಜೋರಾಗಿ ಕೂಗಾಡಿದ್ದು ಬಿಜೆಪಿ ಅಲ್ಲ, ನರೇಂದ್ರ ಮೋದಿ ಅಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ, ಇಂದಿರಾ ಗಾಂಧಿ ನೇಮಿಸಿದ ಸ್ವರಣ್ ಸಿಂಗ್ ಸಮಿತಿ ಹೇಳಿದ್ದು ಸಂವಿಧಾನವನ್ನು ಬದಲಾಯಿಸಿ ಅಂತ. ಬಾಬಾ ಸಾಹೇಬರಿಗೆ ಅವಮಾನ ಅಲ್ವೇನಿದು? ಈ ಸಂವಿಧಾನದ ಪರಾಮರ್ಶೆಗೆ ಅವ್ರು ಒಂದೇ ಒಂದು ನಿಯಮ ಏನ್ ಮಾಡಿದ್ರು ಅಂದ್ರೆ, ನಾವು ಏನೇ ಪರಾಮರ್ಶೆ ಮಾಡಿದ್ರು ಇದರ ವಿರುದ್ಧವಾದದನ್ನ ಪತ್ರಿಕೆಗಳು ಬರೆಯುವಂತಿಲ್ಲ ಅಂತ ಒಂದೊಂದೇ ತಿದ್ದುಪಡಿ ಶುರು ಮಾಡಿದ್ರು. ಮೊದಲನೇ ತಿದ್ದುಪಡಿ ಅವ್ರು ತಗೊಂಡ್ಬಂದಿದ್ದು 38ನೇ ತಿದ್ದುಪಡಿ. 22ನೇ ಜೂನ್ 25ಕ್ಕೆ ಇದು ಜಾರಿ ಆಯಿತು ಎಮರ್ಜೆನ್ಸಿ. ಒಂದು ತಿಂಗಳೊಳಗೆ 38ನೇ ತಿದ್ದುಪಡಿ ಬಂತು. ಇದೇನು ಅಂತಂದ್ರೆ, ಮೊದಲನೇ ತಿದ್ದುಪಡಿ, ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವಂತ ಪರಮಾಧಿಕಾರ ಸಂಸತ್ನಲ್ಲಿ ಯಾರ್ಯಾರು ಎಲೆಕ್ಟೆಡ್ ಮೆಂಬರ್ಸ್ ಇದ್ದಾರೋ ಅವರಿಗಿದೆ. ಅದನ್ನ ಯಾರೂ ಪ್ರಶ್ನೆ ಮಾಡುವಂತಿಲ್ಲ, ನ್ಯಾಯಾಲಯವೂ ಕೂಡ.